ಗಾಡಿ ಓಡಿಸ್ತೆ ಬರ್ಲಾ ಸುಮಾರು 4 ತಿಂಗಳಿಂದ ಹಿಂದೆಗಡೆ ಗಾಡಿ ಹತ್ತೆ ಕೂತಿಲ್ಲ ನಾನು. ಹಿಂದೆ ಕೂತ್ಕೊಳ್ಳೋದಕ್ಕೆ ಹೇಳಿದ್ದಾರೆ, ಟ್ರೈ ಮಾಡು ಅಂತ ಹೇಳಿದ್ದಾರೆ ನನಗೆ ಡಾಕ್ಟರು. ಯಾಕೆ ಇನ್ನೂ ಹತ್ತಿಲ್ಲ ಅಂದರು, ಸೊಂಟಲ್ಲಿ ಮೂಳೆ ಕಿತ್ಬಿಟ್ಟಿದ್ರಲ್ಲ ಅದಕ್ಕೆ ಟ್ರೈ ಮಾಡಿಲ್ಲ ಅಂತಂದೆ. ಅದಕ್ಕೇ ಇವತ್ತು ಅಪ್ಪನ ಗಾಡಿ ಹಿಂದೆ ಕೂತ್ಕೊಳ್ಳುವಂಥ ಪ್ರಯತ್ನ, ಎಷ್ಟು ಕೂತ್ಕೊಳ್ಳುವಂಥ ಪ್ರಯತ್ನ ಆಗುತ್ತಾ, ಕಾಲೆತ್ತಕ್ಕಾಗುತ್ತಾ ಅಂತ ಹೇಳಿ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಗೈಸ್ ನಮ್ಮ ಅಪ್ಪನ ಜೊತೆಗೆ. ಇವತ್ತು ಸಂಡೇ ಫಂಡೇ ಅಲ್ವಾ, ಅದಕ್ಕೆ ನೋಡೋಣ ಬನ್ನಿ ಏನೇನು ಸರ್ಕಸ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತು ಗಾಡಿ ಓಡಿಸಲ್ಲ, ಹಿಂದೆ ಹತ್ತು ಕೂತ್ಕತೀನಿ ಅಷ್ಟೇ. ಗಾಡಿ ಅವಳು ಆಗಿಂದ ಬಂತವಿಂದ ಕೇಳ್ತಾವಳೆ, ಇಲ್ಲಿ ಯಾವ ಅಕ್ಕ ಇದ್ರಲ್ಲ ಅಕ್ಕನ ಕಾಲವತ್ತು ನಾನು ಯಾರು 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 ಅಂತ ನೋಡಿ. ಹೋಗೋಣ ನಾವು. ಖುಷಿ ಆಯ್ತಾ? ಬಾ 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 ಬೋ ಖುಷಿ ಆಯ್ತು. ಗಾಡಿ ಓಡಿಸ್ತೆ, ಮುಂದೆ ಕೂತ್ಕೊಂಡು ಓಡಿಸ್ತೀಯಾ? ಹಿಂದ್ಗಡೆ ಸ್ಟಾಮಿನಾ ಇಲ್ಲ. ಇನ್ನೊಂದು ತಿಂಗಳು ವೆಯ್ಟ್ ಮಾಡಮ್ಮ, ಈ ತಿಂಗಳು ವೆಯ್ಟ್ ಮಾಡಮ್ಮ, ಮುಂದಿನ ತಿಂಗಳು ನಾವೆಲ್ಲ ಹೋಗೋಣ ಜಾಲಿ ರೈಡ್. ನೋಡಿ ಗಾಯ್ಸ್, ಅಕ್ಕ ಇವತ್ತು ಗಾಡಿ ಓಡಿಸಿದ್ಲು ಗಾಯ್ಸ್, ಜಾಲಿ ಜಾಲಿ ಗಾಯ್ಸ್. ನಾನು ಗಾಡಿ ಓಡಿಸ್ಬೇಕು ಅಂತ ಹೋಗಿರ್ಲಿಲ್ಲ, ಗಾಡಿ ಹಿಂದೆ ಕುತ್ಕೋಬೇಕಂತ ಹೋದೆ. ನಮ್ಮಪ್ಪ ನಾನು ಹಿಂದೆ ಹಿಡ್ಕೋತೀನಿ ಟ್ರೈ ಮಾಡು ಅಂದರು. ಬಟ್ ಏನಂದರೆ ಲೆಫ್ಟ್ ಹ್ಯಾಂಡಲ್ಲಿ ನನಗೆ ಶಕ್ತಿನೇ ಇಲ್ಲ. ನನಗೆ ಅದು ಇವತ್ತು ನೀಟಾಗಿ ಗೊತ್ತಾಗೋಯ್ತು. ಪೂರ್ತಿ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಗೊತ್ತಾಯ್ತು. ಕಾಲಲ್ಲಿ ಶಕ್ತಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದರೆ ಭಯ ಬರ್ತಾ ಇದೆ ನನಗೆ. ಭಯ ಜೊತೆಗೆ ಇಲ್ಲ, ಎತ್ಬೋದು, ಆ ಹೈಟ್ ಇದೆ. ಬಟ್ ಏನಂದರೆ ನನಗೆ ಈ ಕೈ ಅಪ್ಪನ ಭುಜ ಹಿಡ್ಕೊಳಕ್ಕೆ ಈ ಕೈ ಸಪೋರ್ಟ್ ಮಾಡಿಬಿಟ್ಟಿದ್ರೆ ಹತ್ತು ಬಿಡ್ತಿದ್ದೆ ನಾನು. ಈ ಕೈ ಭುಜ ಹಿಡ್ಕೊಳಕ್ಕೆ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅರ್ಧ ಕೂತ್ಬಿಟ್ಟೆ, ಆಗ್ಲಿಲ್ಲ, ಬಡ್ಕೊಂಬಿಟ್ಟೆ. ಆಮೇಲೆ ನಮ್ಮಮ್ಮ ವಿಡಿಯೋನೇ ಆಫ್ ಮಾಡ್ಬಿಟ್ಟು ಬಂದು ಇಳಿಸಿದ್ರೆ 3 ಜನ ಹುಡುಗಿರು ಸೇರ್ಕೊಂಡು. ಲೇಡೀಸ್ ಸೈಡ್ ಏನ್ ಗೊತ್ತಾ, ಒಂದಕ್ಕಾದ್ರೂ ಒಂದು ಸ್ಟ್ರೆಂತ್ ಇದ್ರೆ ಪರವಾಗಿಲ್ಲ, ಕಾಲು ಸ್ಟ್ರೆಂತ್ ಇಲ್ಲ, ಕೈಯೂ ಸ್ಟ್ರೆಂತ್ ಇಲ್ಲ. ಹಾಗಾಗಿ ನೀನು ಎಲ್ಲಿ ಬಿದ್ದೋಗ್ತೀಯ ಅಂತ ನಾನು ಕ್ಯಾಮ್ರಾ ಇಟ್ಬಿಟ್ಟು ಓಡ್ ಬಂದ್ಬಿಟ್ಟೆ. ನಾನು ಬೈಕೇನೆ ಹುಡುಗಾಟ ಆಡೋಕ್ಕಾಗಲ್ಲ, ನೋವಾಗಿರೋ ಸಾಕು, ಮತ್ತೆ ನೋವು ಬೇಡ. ದಯವಿಟ್ಟು ಇನ್ನೂ 1 ತಿಂಗಳು ಸ್ಟ್ರೆಂತಿಂಗ್ ತಗೋ ಸಾಕು. ಸುಧಾರಿಸ್ಕೊಮ್ಮ, ಬೇಡ ನನಗೆ ಭಯ ಆಗೋಯ್ತು. ಸುಮ್ಮನೆ ಸಣ್ಣ ಪುಟ್ಟ ಯಾಕಮ್ಮ ನೋವುಗಳು. ಸುಮ್ಮನೆ ಹಿಂದೆ ಕೂತ್ಕೊಳ್ಳೋಕೆ ಡಾಕ್ಟರ್ ಹೇಳಿದಕ್ಕೆ ಕೂತ್ಕೊಳ್ಳಲ್ಲ ಅಂತ ಹೋದೆ. ಬಟ್ ಏನಂದ್ರೆ 2 ಕೈ 2 ಕಾಲು ಗಾಡಿ ಹತ್ತಕ್ಕೆ ಸಪೋರ್ಟ್ ಮಾಡಲೇಬೇಕು ಅಂತ ನಂಗೆ ರಿಯಲೈಸ್ ಆಯಿತು. ಬೇಕು ಅಂತ ಕಾಲು ನಂಗೆ ಏನು ಆ್ಯಕ್ಚುಲಿ ನಾನು ಓಡಿಸಿದಾಗಲೂ ಸುಮ್ಮನೆ ಮನೆ ಮುಂದೆ ಏನು ಒಂದು 50 ಮೀಟ್ರ್ ಓಡಿಸಿದ್ದು, ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ತಿರ್ಸಿದ್ದು ನಾನು. ನನಗೇನೋ ಅನಿಸ್ಲಿಲ್ಲ, ಆರಾಮ್ ಅನಿಸ್ತು. ಬಟ್ ಏನಂದರೆ ಕೈ ಈ ಲೆಫ್ಟಲ್ಲಿ ನಾನು ಬ್ರೇಕ್ ಹಿಡಿಯೋಕ್ಕಾಗಲ್ಲ, ರೈಟಲ್ಲೇ ಬ್ರೇಕ್ ಹಿಡಿಬೇಕು.
ಲೆಫ್ಟಲ್ಲಿ ಸಡನ್ನಾಗಿ ಹಿಡಿಯೋಕ್ಕೆ ಬರಲ್ಲ ನನಗೆ. ಹಳ್ಳ ಹಂಪೆಲ್ಲ ಹೋದರೆ ಇನ್ನು ಹೆಂಗೆ ಅಂತ ಎಕ್ಸ್ಪೀರಿಯನ್ಸ್ ಆಗಿಲ್ಲಲ್ಲ ನನಗಿನ್ನ. ಓಹೋಹೋ ಟಾಸ್ಕ್ ಇದೆ ಗಾಯ್ಸ್, ದೊಡ್ಡ ಟಾಸ್ಕ್ ಇದೆ ನನಗೆ. ಇನ್ನು ಫಿಸಿಯೋಥೆರಪಿ ಸ್ಟ್ರೆಂಥನಿಂಗು, ಫಿಸಿಯೋಥೆರಪಿ ಎಲ್ಲ ಬೇಕು. ಸ್ಟ್ರೆಂಥನಿಂಗ್ ಬೇಕು ಕಾಲು ಕೈಯಲ್ಲಿ. ಆಮೇಲೆ ಸುಸ್ತೇ ಆಗೋದೆ, ಇಷ್ಟಿಗೆ ಸುಸ್ತಾಗ್ಬಿಟ್ಟೆ ನಾನು. ಯಾವಾಗ ಇನ್ನ ರೈಡ್ ಯಾವಾಗ ಭೀಮನೆತ್ತಕ್ಕೆ ಇನ್ನ 3 ತಿಂಗಳು ಬೇಕು ಅನ್ಸುತ್ತೆ. ಶಕ್ತಿ ಇಲ್ಲ ಬಾಡಿಲಿ. ಅಯ್ಯಯ್ಯೋ ತಿನ್ನೋರು ಚಿಕನ್ ಮಟನ್ ಮೀನು ಎಲ್ಲ ತಿನ್ಬಿಡಿ ಶಕ್ತಿ ಬಂದ್ಬಿಡತ್ತೆ, ಮೊಟ್ಟೆ ತಿನ್ನಿ ಅಂತಾರೆ. ವೆಜ್ ಅವ್ರದ್ದು ಎಷ್ಟು ಗೋಳು ಅನ್ಸುತ್ತೆ ಒಂದೊಂದ್ಸಲ. ಅಲ್ಲಮ್ಮ, ನೀನ್ ಏನೇ ನಾನ್ ವೆಜ್ ತಿಂದ್ರು ಮಸಲ್ ಸ್ಟ್ರೆಂಥನಿಂಗ್ ಇಸ್ ಡಿಫ್ರೆಂಟ್. ಒಳ್ಳೆ ಊಟನೇ ಮಾಡ್ತಾ ಇದೆ, ಡಯಟ್. ಊಟದ ಪ್ರಶ್ನೆ ಅಲ್ಲ ಮಮ್ಮಿ, ನಿನ್ಗೆ ದೇಹದ ಒಳಗಡೆ ಶಕ್ತಿನೇ ಇರಲ್ಲ ಮಮ್ಮಿ. ಅಷ್ಟು ಸಲ ಕುಯಿಸ್ಕೊಂಡು ಅನಸ್ತೇಶಿಯಾ ಪವರ್ ಎಲ್ಲ ಇವಾಗ ಗೊತ್ತಾಗುತ್ತೆ ನೋಡು ನನ್ ಬಾಡಿ ಎಷ್ಟು ವೀಕ್ ಇದೆ ಅಂತ. ಹಿಂಸೆ ಆಗೋಗಿರುತ್ತೆ ಬಾಡಿಲಿ, ಅದೊಂದು ತಡ್ಕೊಳ್ಳೋ ಶಕ್ತಿ ಬೇಕು ನಿನ್ಗೆ. ಇನ್ನ ಅಂಬೆಗಾಲ್ ಇಟ್ಕೊಂಡು ಹೆಜ್ಜೆ ಹಂಗೆ ಆಗಿದೆ ನಿನ್ ಲೈಫ್. ನಾನು ಒಳ್ಳೆ ಇವತ್ತು ಎಲ್ಬೋರ್ಡ್ಗಳು ಗಾಡಿ ಕಲಿಬೇಕಾದ್ರೆ ಹಿಂದೆ ಹಿಡ್ಕೋತಾರಲ್ಲ, ಹಂಗಾಗೋಯ್ತು ನನಗೆ. ಅಪ್ಪನು ಪಾಪ ನಿನ್ನೇನು ನೋಡ್ತಾ ಇತ್ತು, ಎಲ್ಲಿ ಬಿದ್ದೋಗ್ಬಿಡ್ತಾಳು ಅಂತ ಭಯ. ಹೋಗ್ರಿ ಅಂತ ಬೈತಾ ಇದೀನಿ ವಿಡಿಯೋ ಮಾಡ್ಬೇಕಾದ್ರೆ, ಹೋಗ್ರಿ ಯಾಕ್ರಿ ಅಂತ. ಹೋಗ್ತಾಳಂತೆ ಸುಮ್ಮನೆ ಅಂತ. ನನಗೆ ಭಯ ಆಯ್ತು ಒಬ್ಬಳನ್ನೇ ಕಳ್ಸಕ್ಕೆ. ಎಲ್ಲವೂ ಬೇಗ ಅದ್ಯಾಕೆ ಸಡನ್ ಆಗಿ ಅದಕ್ಕೆ ಹೆಂಗಾಡೋದವಳು. ಇವನಿದಾನಲ್ಲ ಈ ಕವರ್ಗೆಮ್ಮ ಬೆಳಗ್ಗೆಯಿಂದ ಕಿತ್ತಾಟಮ್ಮ. ಓಕೆ ಗಾಯ್ಸ್, ಒಂದು ಸ್ಮಾಲ್ ಪ್ರಯತ್ನ ಮಾಡಿದ್ವಿ ಅಷ್ಟೇನೆ, ಬಟ್ ಸಕ್ಸಸ್ ಆಗಲಿಲ್ಲ. ವಿಲ್ ಟೇಕ್ ಸ್ಟಿಲ್ 1 more month ತನಕ ಟೈಮ್ ತಗೋ. ಅಪ್ಪ ಬಂದಾಗೆಲ್ಲ ಸ್ವಲ್ಪ ಗಾಡಿ ಟ್ರೈ ಮಾಡು. ಜೊತೆಗೆ ಇದ್ದಾಗ ಯಾರಾದ್ರೂ ಸ್ವಲ್ಪ ಟ್ರೈ ಮಾಡ್ತಾ ಇರ್ಬೇಕಷ್ಟೇ. ದೂರ ಎಲ್ಲ ಹೋಗೋದೆಲ್ಲ ಇನ್ನ 1 ತಿಂಗಳು ಶಕ್ತಿ ಬರಬೇಕು, ಆಗೋದೇ ಇಲ್ಲ. ನನ್ನ ಕೈ ತಿರ್ಗೋ ತನಕ ನನಗಿನ್ನೂ ಕಾನ್ಫಿಡೆನ್ಸ್ ಬರಲ್ಲ ಮೋಸ್ಟ್ಲಿ. ಇನ್ನ ನೋಡಿ ನನ್ನ ಕೈ ಇನ್ನ ತಿರುಗಿಲ್ಲ ನೋಡಿ. ಇನ್ನ ನನಗೆ 2 ವಾರ ಬೇಕು ಫಿಸಿಯೋಥೆರಪಿ ಅಂತ ಹೇಳಿದ್ದಾರೆ. ಇದೆಲ್ಲ ಲೂಸ್ ಆಗ್ತಾ ಇದೆ, ಬಟ್ ಏನಂದ್ರೆ ಇದು ತಿರುಗಬೇಕು. ಇದು ತಿರುಗೋದೇ ದೊಡ್ಡ ಟಾಸ್ಕ್ ಇರೋದು. ತಿರುಗದ ಮೇಲೆ ಬಹುಶಃ ನಂಗೆ ಕಾನ್ಫಿಡೆನ್ಸ್ ಬರಬಹುದು. ಬ್ರೇಕ್ ಹಿಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಹಿಂಗೆ ಹಿಡ್ದಾಗ ನನಗೆ ಫುಲ್ಲು ಚುಳ್ ಅಂತ ಇದೆ ನರಗಳು. ಆಪರೇಷನ್ ಆಗಿದ ತಕ್ಷಣ ತಿರುಗಿಸಿದ್ರು, ಮತ್ತೆ ಇವಾಗ ನೀನು ಇನ್ನೂ ತಿರುಗ್ತಾನೆ ಇಲ್ಲ, ಬೇಜಾರಾಗುತ್ತಲ್ವಾ? ತಿರುಗಿಸ್ಬೇಕು ಜಾಮ್ ಆಗಿರುತ್ತೆ ಒಳಗೆ, ಅದೇ ನೋವಾಗೋದು ನನಗೆ. ಟ್ರಾಫಿಕ್ ಜಾಮ್ ಒಂದು ವಿಸಿಲ್ ನೋಡಿದ್ರೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಪೊಲೀಸು. ನಿಂದೇನೆ ಡಾಕ್ಟರ್ಗಳು ಕೈ ಹಾಕಿ ನಿನ್ನ ಗಾಡಿನ ಹಿಂಗೆ ತಿರ್ಗ್ಸಕ್ಕೆ ಐತಲ್ಲ ಕೈನೇ. ಬೇಜಾರಾಗುತ್ತಮ್ಮ. ಚಿಕ್ಕ ಮಗು ಇವಾಗಿಂದ ಲೈಫ್ನ ನೋಡ್ತಾ ಇದೆಯನ್ನೋ ಥರ ಆಯಿತು. ನನಗೂ ಕೂದಲೆಲ್ಲ ನರ್ತೋಗಿ ಡೈ ಹಾಕೋತಾ ಇದ್ದೀನಿ, ವಯಸ್ಸಾಯಿತು. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಗುಡ್ ನೈಟು, ಗುಡ್ ಆಫ್ಟರ್ನೂನ್. ಇವಾಗ ನಮ್ಮ ಮನೇಲಿ ಮಲ್ಕತ. ಓಕೆ, ಸಿಗೋಣ ಇನ್ನೊಂದು ವಿಡಿಯೋಲಿ. ಇವತ್ತೊಂದು ಸ್ಮಾಲ್ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಸಿಗೋಣ ಹುಷಾರಾದ್ಮೇಲೆ ಓಡಿಸ್ತೀನಿ ಗೈಸ್. ಓಡಿಸ್ಬಿಟ್ಟು ಒಂದು ವಿಡಿಯೋ ಮಾಡೋಣ. ಓಡಿಸಿ ನಮ್ಮಮ್ಮನ ನನ್ನ ಜಾಲಿ ರೈಡ್ ಕರ್ಕೊಂಡೋಗಿ. ಅಮ್ಮ ತಾಯಿ, ನೀನೇ ಜಾಲಿಗೆ ಹೋಗ್ಬಿಟ್ಟು ಬಾಮ್ಮ, ಆಮೇಲೆ ನಿನ್ನ ಪಿಲ್ಲಿಯನ್ನ ಕೂತ್ಕೋತೀನಿ. ಫಸ್ಟ್ ನೀನೇನು ಹೇಳ್ದೆ ನನಗೆ, ಅಪ್ಪನ ಹಿಂದೆ ಕೂರಿಸ್ಕೊಂಡು ಓಡಿಸು ಅಂದ. ನಾನು ಒಬ್ಳಿಗೆ ಬ್ಯಾಲೆನ್ಸ್ ಇಲ್ಲ. ನೀನ್ ಮುಂದೆ ಕೂತ್ಕೋ, ಅಪ್ಪ ಹಿಂದೆ ಕೂತ್ಕೊಂತಾರೆ, ಸ್ವಲ್ಪ ಆಗಲ್ಲ. ನಾನು ಒಬ್ಳು ಓಡ್ಸಕ್ಕೇನೆ ಅಲ್ಲಾಡ್ದೆ 1 ನಿಮಿಷ 1 ರೌಂಡ್ ಹೋಗೋ ತನಕ ಮೈಂಡ್ ಬ್ರೈನ್ ಕಂಟ್ರೋಲ್ ಬರಲಿಲ್ಲ. ಅಪ್ಪ ಹಿಂದೆ ಕೂತ್ಕೊಂಡ್ರೆ ನಾನು ಬಿದ್ದೆ ಹೋಗ್ತೀನಿ, ನನ್ನ ಹತ್ರ ಶಕ್ತಿ ಇಲ್ಲ. ಅಪ್ಪ ಹಿಂದೆ ಕೂತ್ಕೊಂಡ್ರೆ ಬೀಳ್ಸ್ಬಿಡ್ತೀನಿ. ಆಗಲ್ಲ, ನಾನು ಕೈ ಬಿಟ್ಬಿಟ್ರೆ ಬಿದ್ದೋಯ್ತೀವಲ್ಲ, ಇಬ್ರು ಬಿದ್ದೋಯ್ತೀವಿ. ಎಕ್ಸಲೇಟರ್ ಕೊಟ್ಬಿಟ್ರೆ ಇಬ್ರು ಹೊಂಟೈತೀವಿ, ಗುದ್ಬಿಡ್ತೀವಿ. ಸೊ ಒಬ್ಬಳೇ ಫಸ್ಟು ಟ್ರೈ ಮಾಡಬೇಕು. ಹಿಂದೆ ಒಬ್ರು ಗಾಡಿ ಹಿಡ್ಕೊಂಡು ಸ್ಲೋಲಿ ಹೋಗ್ಬೇಕು. ಆಮೇಲೆ ನಂಗೆ ಶಕ್ತಿ ಬಂತು ಅಂತ ಅಂದಮೇಲೆ ನಾನು 1 ರೌಂಡ್ ಎಲ್ಲಾದ್ರೂ ತಿರ್ಗಾಡ್ಕೊಂಡು ಬಂದ ಮೇಲೆ ನಂಗೆ ಕಾನ್ಫಿಡೆನ್ಸ್ ಬಂದಮೇಲೆ ನಿಮ್ಗಳನ್ನ ತರ್ಸ್ಕೋಬೇಕು. ನಮಸ್ಕಾರಪ್ಪ. ಮಕ್ಕಳನ್ನೆಲ್ಲ ಜಾಲಿ ರೈಡ್ ಕರ್ಕೊಂಡು ಹೋಗೋಣ. ಫಸ್ಟೇ ಕುರಿ ಬತ್ತಳಂತೆ. ಕೈ ಏನು ಇವತ್ತೇನು ಲವ್ ಆಗಲಿಲ್ಲ, ಬಟ್ ಏನಂದ್ರೆ ಕಾನ್ಫಿಡೆನ್ಸ್ ಇಲ್ಲ, ಶಕ್ತಿ ಇಲ್ಲ ಅಂತ ಗೊತ್ತಾಯ್ತು ಅಷ್ಟೇ. ನಿನಗೆ ಬಿದ್ದೋದಂಗ ಇಲ್ಲ ಬಿದ್ದೋದಂಗೆ ಆಗಲಿಲ್ಲ. ಬೇಕಾದ್ರೆ ಆಗ್ಲಿಲ್ಲ ನಿನಗೆ. ನಾನು ಓಡಿಸ್ದಾಗ ನನ್ಗೇನು ಆಗ್ಲಿಲ್ಲ ಮಮ್ಮಿ. ಹಿಂದೆ ಕೂತಾಗ ನಾನು ಬಿದ್ದೋದಂಗಾದೆ. ಹಿಂದೆ ಕೂತಾಗೆ ನಾನು ಓಡಿಸ್ದಾಗ ನನ್ಗೇನಾಗ್ಲಿಲ್ಲ. ಹಿಂದೆ ಕೂರಕ್ ನನ್ಗೆ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಹಿಂದೆ ಕೂರೋ ಅಭ್ಯಾಸನೇ ಇಲ್ಲ ನನಗೆ. ಸೊ ಐ ಡೋಂಟ್ ಥಿಂಕ್ ಸೊ. ಹಿಂದೆ 2 ಟ್ರೈನ್ ಆಗ್ಬೇಕು ಎಮರ್ಜೆನ್ಸೀಸ್ಗೆ. ಬಟ್ ನೋಡೋಣ. ಕರ್ಕೊಂಡು ಹೋಗ್ತೀನಿ ಫಿಸಿಯೋಥೆರಪಿಗೆ, ಬಾ ಹೋಗೋಣ ಅಂತಂದ್ರೆ ನೀನ್ ಕೂತ್ಕೊಳ್ಳೋಕಾದ್ರೂ ಬೇಕಲ್ಲ. ಏನುಡ. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಇನ್ನೊಂದು 10 ವಿಡಿಯೋ ಆಗೋಷ್ಟೊತ್ತಿಗೆ ನಾನು ನೀಟಾಗಿ ಗಾಡಿ ಓಡಿಸೋ ಥರ ಆಗಲಿ. ಆಶೀರ್ವಾದ ಮಾಡಿ. ಬಾಯ್.